ಸಮಸ್ಯೆಗಳು ಮತ್ತು ಕುರಿತು ಚರ್ಚೆಗಳನ್ನು ಮಾಡುತ್ತೇವೆ. ಇವರೆಲ್ಲರೂ ಗ್ರಾಮ ಪಂಚಾಯಿತಿಯ ಸದಸ್ಯರು. ಇವರು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು. ಧನ್ಯವಾದಗಳು. ನಾನು ಪಂಚಾಯಿತಿ ಕಾರ್ಯದರ್ಶಿ. ಗ್ರಾಮಕ್ಕೆ ಬೇಕಾದ ಅನುಕೂಲಗಳನ್ನು ಮತ್ತು ಇತರೆ ಸೌಲಭ್ಯಗಳನ್ನು ಕಲ್ಪಿಸಲು ಗ್ರಾಮ ಪಂಚಾಯಿತಿ ಚರ್ಚಿಸಿ ಜಾರಿಗೆ ತರೋಣ ಎಂದು 2 ಮಾತುಗಳನ್ನು ಹೇಳಲು. ನಾನು ಪಂಚಾಯಿತಿಯ ಸದಸ್ಯ. ರಸ್ತೆ, ಕಚೇರಿ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕುರಿತು ಸಾಲಿನ ಕಲಿಕಾ ಕಾರ್ಯಕ್ರಮ ಸರ್ಕಾರ ಆದೇಶದಂತೆ ಕಾರಮಂಗಲ ಕ್ರಿಶ್ಚಿಯನ್ ಸಂಬಂಧಪಟ್ಟ ಎಲ್ಲ ಶಾಲೆಯಿಂದ ಮಕ್ಕಳು ಆಗಮಿಸಿ ಒಂದು ಕಲಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಉತ್ಸಾಹದಿಂದ ತುಂಬಾ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ದಕ್ಕೆ ಸಚಿವ ಸಾರು ಹಾಗೂ ಈ ಶಾಲೆಯ ಸಹಾಯಕ ಸಿಬ್ಬಂದಿಗಳು ಕೂಡ ನಾವು ಒಂದು ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತೀನಿ. ಹಾಗೆ ಏನು ಮಕ್ಕಳು ಈ ಒಂದು ಕಲಿಕಾ ಕ್ರಮ ಉದ್ದೇಶ ಏನಂದ್ರೆ ನಿಮ್ಮನ್ನ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿ ತರೋದಕ್ಕೆ ಸರ್ಕಾರ ಈ ಒಂದು ಕಲಿಕಾ ಕ್ರಮ ಏರ್ಪಾಡು ಮಾಡಿದೆ. ಈ ಒಂದು ದಿಸೆಯಲ್ಲಿ ತಾವೆಲ್ಲ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಪಂಚಾಯತಿಗೆ ಉನ್ನತವಾದ ಒಂದು ಸ್ಥಾನಮಾನ ತಂದುಕೊಡ್ಬೇಕು. ನಿಮಗೆ ಏನು ಪಂಚಾಯತಿ ಕಡೆಯಿಂದ ಎಲ್ಲ ತರ ಕೂಡ ನಮ್ಮ ಪಂಚಾಯತಿ ಕಡೆಯಿಂದ ನಿಮಗೆ ವ್ಯವಸ್ಥೆ ಮಾಡಿದ್ವಿ. ನೀವು ಮಕ್ಕಳು ಉತ್ಸಾಹದಿಂದ ಚೆನ್ನಾಗಿ ಓದಿ ಊರಿಗೆ ಹಾಗೂ ಶಾಲೆಗೆ ಒಳ್ಳೆ ಹೆಸರು ತರಬೇಕು. ಇದಕ್ಕೆ ಸರ್ಕಾರದ ಆದೇಶ ಉದ್ದೇಶ ಕೂಡ ನಮ್ಮೆಲ್ಲರ ಒಂದು ಕೂಡ ಇಚ್ಛೆ ಕೂಡ. ನೀವು ದಯಮಾಡಿ ಮಕ್ಕಳೆಲ್ಲ ಸಕಾಲಕ್ಕೆ ಬಂದು ವಿದ್ಯಾಭ್ಯಾಸ ಪಡೆದು
ಏನು ಪೋಷಕರು ಕೂಡ ಅಷ್ಟೇ ಇದರಲ್ಲಿ ಬಹು ಮುಖ್ಯ. ಮನೆಯಲ್ಲಿ ಮಕ್ಕಳು ಇಲ್ಲಿ ಶಾಲೆಯ ವಿದ್ಯಾಭ್ಯಾಸ ಅಲ್ಲ, ಮನೆಯಲ್ಲೂ ಕೂಡ ಅವ್ರಿಗೆ ಪಾಠ ಪ್ರವಚನ ಪೋಷಕರು ಕೊಟ್ಟು ಒಂದು ಉನ್ನತ ಸ್ಥಾನ ನೀವೆಲ್ಲ ಒಂದು ಸಹಕಾರದಿಂದ ಬರುತ್ತೆ. ಈ ಒಂದು ವಿಷಯದಲ್ಲಿ ಏನು ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಶಾಲೆಗೆ ಸೇರಿಸಬೇಕಾಗುತ್ತೆ. ಆದ್ರಿಂದ ಈ ಸಂದರ್ಭದಲ್ಲಿ ಕಲಿಕಾ ಹಬ್ಬ ನಾವೀಗ ಸುಮಾರು 1.5 ತಿಂಗಳು 2 ತಿಂಗಳಿಂದ ಶಾಲೆಗಳಲ್ಲಿ ಗುಣಮಟ್ಟ ಹೇಗಿದೆ ಅಂತೇಳಿ ನಾವು ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ದೇವೆ. ಒಂದು ತಂಡದಲ್ಲಿ 4 ಶಿಕ್ಷಕರನ್ನ ಮತ್ತು CRP BRP ECOಗಳನ್ನ ಒಂದು ತಂಡ ಅಂತೇಳಿ ಸುಮಾರು 11-15 ತಂಡವನ್ನು ಮಾಡಿದ್ದೇವೆ. ಆ ತಂಡಗಳು ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ, ಆದರೆ ನಮ್ಮ ಹುಲಿಬೆಲೆ ಗ್ರಾಮ ಮತ್ತು ಚಿಕ್ಕೋಸಳ್ಳಿ ಗ್ರಾಮದ ಈ ನಡುವೆ ಒಂದು ಪ್ರೈವೇಟ್ ಸ್ಕೂಲ್ ಕೂಡ ಇದೆ, ನಾನು ಕೇಳ್ಪಟ್ಟೆ. ಆದರೆ ಇಲ್ಲಿ ನೀಡ್ತಾ ಇರ್ತಕ್ಕಂಥ ಶಿಕ್ಷಣದ ಗುಣಮಟ್ಟ ಏನಿದೆ, ಅಲ್ಲಿ ಆ ಗುಣಮಟ್ಟದ ಶಿಕ್ಷಣವನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹೇಳೋದು ಇಷ್ಟೇನೆ, ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು ಅಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ನಾವು ಸೇರಿಸಬೇಕು. ಖಾಸಗಿ ಶಾಲೆಗಳು ಬೇಕಾದಷ್ಟಿದ್ದಾವೆ, ಆದರೆ ಗುಣಮಟ್ಟದ ಶಿಕ್ಷಣ ನೀವು ಅಲ್ಲಿ ಕೇಳಲಿಕ್ಕೆ ಕಷ್ಟ ಆಗ್ತದೆ. ಆ ಶಾಲೆಗಳಲ್ಲಿ SSLC PUC ಮಾಡ್ಕೊಂಡಿರ್ತಕ್ಕಂಥ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ನಿಮಗೆ ಪಾಠ ಪ್ರವಚನಗಳನ್ನು ಮಾಡ್ತಾರೆ. ಅದು ಎಷ್ಟು ಮಾತ್ರ ಅವ್ರು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಯೋಚನೆ ಮಾಡಿ. ನಮ್ಮ ಶಾಲೆಗಳಲ್ಲಿ D.Ed, B.Ed, MA, MAD ರೀತಿಯ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ಶಿಕ್ಷಕರಿಂದ ನುರಿತ ಪಾಠ ಬೋಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸರ್ಕಾರಿ ಶಾಲೆಗಳು ಈ ದಿನಮಾನಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕಾಂಪಿಟೇಷನ್ ಆಗ್ತಾ ಇದೆ. ಎಲ್ಲ ಖಾಸಗಿ ಶಾಲೆಯ ವ್ಯಾಮೋಹ. ಖಾಸಗಿ ಶಾಲೆಗಳಲ್ಲಿ ಏನ್ ಹೇಳ್ಕೊಡ್ತಾರೆ ಅನ್ನೋದಕ್ಕಿಂತ ಕೂಡ ಸುಮ್ಮನೆ ಯೂನಿಫಾರ್ಮ್ ಹಾಕಿ ಶಿಸ್ತು ಮತ್ತೆ ಶೂ ಸಾಕ್ಸು ಇದನ್ನ ತೋರಿಸಿ ಒಂದು ಅಚ್ಚುಕಟ್ಟಾಗಿ ಶಾಲೆ ವಾತಾವರಣ ಸೃಷ್ಟಿ ಮಾಡಿ ಮಕ್ಕಳನ್ನ ಆಕರ್ಷಣೆ ಮಾಡ್ತಿದ್ದಾರೆ ಹೊರತು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಅವಕಾಶಗಳು ಮತ್ತೆ ಇಲ್ಲಿನ ಶಿಕ್ಷಣ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂತ ಎಲ್ಲ ಮಕ್ಕಳು ಕೂಡ ಜೀವನದಲ್ಲಿ ಹೇಗೆ ಬೇಕಾದರೂ ಜೀವನ ಮಾಡಬಹುದು. ಅವನು ಕೂಲಿ ಮಾಡೋಕ್ಕೂ ಸಿದ್ಧ ಇರ್ತಾನೆ, ಇಂಜಿನಿಯರ್ ಆಗೋಕ್ಕೂ ಸಿದ್ಧನೇ ಇರ್ತಾನೆ, ಡಾಕ್ಟರ್ ಆಗೋಕ್ಕೂ ಸಿದ್ಧನೇ ಇರ್ತಾನೆ. ಅಲ್ಲಿ ಹಾಗಲ್ಲ. ಅಲ್ಲಿ ಓದಿದ ಸುಮಾರು ಮಕ್ಕಳು ತೋಟದಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಬರಲ್ಲ, ಮನೆ ಕೆಲಸ ಮಾಡಲಿಕ್ಕೆ ಬರಲ್ಲ, ಏನು ಕೆಲಸನೂ ಬರಲ್ಲ. ಸುಮ್ಮನೆ ಡಿಗ್ನಿಫೈ ಆಗಿ ಒಂದು 4 ಇಂಗ್ಲಿಷ್ ಪದಗಳನ್ನ ಅಥವಾ ವಾಕ್ಯಗಳನ್ನ ಅವರು ಕಲಿತಾ ಅವರು ನಮ್ಮ ಗ್ರಾಮಕ್ಕೂ ದೂರವಾಗ್ತಾರೆ, ಮನೆಗೂ ದೂರವಾಗ್ತಾರೆ, ಬೇರೆ ಬೇರೆ ಅವರು ನಮ್ಮಿಂದಲೇ ದೂರ ಆಗಿ ಹೋಗ್ಬಿಡ್ತಾರೆ. ಆದ್ರಿಂದ ಸರ್ಕಾರಿ ಶಾಲೆಗಳು ನಮಗೆ